बोलो भारत माता की ಸರ್ ನೀವು ಒಂದು ನಿಮಿಷ ನಮಗೆ ಎರಡು ವರ್ಷದಲ್ಲಿ ಆದದ್ದು ಒಂದೂವರೆ ದಿವಸದಲ್ಲಿ ಆಗಿದೆ. ಹೇಗೆ ಇವತ್ತು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಮಗೆ ತಾತ್ಕಾಲಿಕ ವಿನ್ಯಾಸ ಅನುಮೋದನೆಯನ್ನು ನೀಡಿದ್ದಾರೆ. 3 ತಿಂಗಳಲ್ಲಿ ಕೊಡಬೇಕಾದ ಅಂದರೆ ಮ್ಯಾಕ್ಸಿಮಮ್ ಪೀರಿಯಡ್ ಅದಕ್ಕೆ 3 ತಿಂಗಳು. ಇದಕ್ಕೆ 24 ತಿಂಗಳ ನಂತರ ಇವತ್ತು ಸಿಕ್ಕಿದೆ. ಇದರಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಇದೆ. ನಾನು ಅರ್ಜಿ ಹಾಕಿದ ಡೇಟು ಯಾವತ್ತು ಅಂತ ಹೇಳುವಂಥ 23/2024 ಅಂತಂದರೆ ಆಗ ಆಗಿದೆ. ಸೊ ಇನ್ನು ಹಳೆ ಚರವಣ ಚೌರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಸಂತೋಷ ಆಗಿದೆ. ಅಂದರೆ ಕೊನೆಗೆ ಧರಣಿ ಕೂತ್ಕೊಂಡಾದರೂ ನನಗೆ ನ್ಯಾಯ ಸಿಕ್ಕುವಂಥ ಕೆಲಸ ಆಗಿದೆ. ಒಂದನ್ನು ನಾನು ನಮ್ಮ ನಾಗರಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಇಷ್ಟು ಲೀಗಲಿ ಇಲ್ಲದೆ ಇರ್ತಿದ್ರೆ ನಾನು ಧರಣಿ ಕೂತ್ಕೊಳ್ಳುವ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಬೇರೆಯವರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಯಾರೋ ಇನ್ಫ್ಲುಯೆನ್ಸ್ ತಗೊಂಡು ಮಾಡ್ತಾರೆ. ನಾನು ರಾಜಕೀಯ ಇನ್ಫ್ಲುಯೆನ್ಸ್ ತಗೊಳ್ಳದೆ ಲೀಗಲಿ ಮಾಡುವಂಥದ್ದೇ ಮಾಡಿದೆ. ಕೊನೆಗೆ ಅವರು ಕೊಡಬೇಕಾದ್ರೆ ಪ್ರಾಧಿಕಾರದ ಕಾನೂನು ಸಲಹೆಗಾರರ ಕಾನೂನು ಅಭಿಪ್ರಾಯ 23/3ರಲ್ಲಿ ತೆಗೆದುಕೊಂಡು ಕೊಟ್ಟಂದು. ಅಂದರೆ ಇದು ನನ್ನದು. ಯಾರೆಲ್ಲ ಇವತ್ತು ಕೆಲವರು ಅದು ಲೀಗಲಿ ಸರಿ ಇಲ್ಲ, ಕೋರ್ಟಲ್ಲಿದೆ, ಇದೆಲ್ಲ ಹೇಳ್ತಾ ಇದ್ದವರಿಗೆ ನಾನಿನ್ನು ಉತ್ತರ ಮಾಡಲ್ಲ. ಯಾರು ರಘುಪತಿ ಭಟ್ರು 3 ಬಾರಿ ಶಾಸಕರಾಗಿದ್ದರು, ಅವರಿಗೆ ಕಾನೂನು ಗೊತ್ತಿಲ್ವಾ ಅಂತ ಕೇಳ್ತಿದ್ದವರಿಗೆ ಇದೇ ಉತ್ತರ. ಕಾನೂನಲ್ಲಿ ಸರಿ ಇದ್ದದ್ರಿಂದಲೇ ಸಿಕ್ಕಿದೆ, ಬಿಟ್ಟರೆ ನಾನಿಲ್ಲಿ ಧರಣಿಗೆ ಕೂತ್ಕೊಂಡಿಂದ ಸಿಕ್ಕಿದ್ದಲ್ಲ. ಧರಣಿಗೆ ಕೂತ್ಕೊಳ್ಳೋದೇ ಇರ್ತಿದ್ರೆ ನಾನು ಯಾಕೆ ಕೂತ್ಕೊಂಡದಂದರೆ ಇನ್ನೂ ಪುನಃ ಮೀಟಿಂಗಲ್ಲಿ ಅಂತಿತ್ತು ಕನಿಷ್ಠ 6ರಿಂದ 1 ತಿಂಗಳು, 6 ತಿಂಗಳಿಂದ 1 ತಿಂಗಳು, 1 ವರ್ಷ ಮುಂದೂಡ್ತಿದ್ರು. ಹಾಗಾಗಿ ನಾನು ಅನಿವಾರ್ಯವಾಗಿ ನನಗೆ ಕೂತ್ಕೊಳ್ಬೇಕಾದ್ದು. ಇವತ್ತು ನನಗೆ ತಾತ್ಕಾಲಿಕವಾಗಿ ಸಿಕ್ಕಿದೆ. ನಾನು ವಿನಂತಿ ಮಾಡ್ತಾ ಇದ್ದೇನೆ, ಯಾರೆಲ್ಲ ನನಗೆ ಮಾಡಬಾರ್ದಂತ ಒತ್ತಡ ಮಾಡ್ತಾ ಇರುವಂಥವ್ರು, ನಾವು ಇವತ್ತು ಇನ್ನು ಮುಂದೆ ಅದಕ್ಕೆ ಯಾವುದೇ ತೊಂದರೆ ಮಾಡಲಿಕ್ಕೆ ಹೋಗದೆ ಲೀಗಲಿ ಯಾವುದಿದೆ ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಉದ್ಯಮಕ್ಕೆ ಸಂಬಂಧಪಟ್ಟಂಥದ್ದು. ಇವತ್ತು ಉಡುಪಿಯ ಇತಿಹಾಸದಲ್ಲಿ ಒಬ್ಬ ಮಾಜಿ ಶಾಸಕ ತನಗೆ ಸ್ವಂತ ಉದ್ಯಮಕ್ಕೆ ಯಾವುದಾದ್ರೂ ಸಿಂಗಲ್ ಲೇಔಟ್ ಸಿಗಬೇಕಾದ್ರೆ 2 ದಿವಸ ಧರಣಿ ಕೂತ್ಕೊಂಡು 1.5 ದಿವಸ ಧರಣಿ ಕೂತ್ಕೊಂಡು ಮಾಡಬೇಕಾಗಬೇಕು ಅಂತ ಹೇಳುವಂಥ ಒಂದು ಕಪ್ಪು ಚುಕ್ಕೆ ಪ್ರಾಯಶಃ ಇಲ್ಲಿ ಬಂದಿದೆ. ಇದು ಒಂದು ಬೇಸರ ಇದೆ. ಆದರೆ ನನಗೆ ಸಂತೋಷ ಇದೆ. ನನಗೆ ನ್ಯಾಯ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗ ಅದನ್ನೇ ಹೇಳಲಿಕ್ಕೆ ಹೊರಟದ್ದು ನಾನು. ಇವತ್ತು ಇದು ನನ್ನ ಮುಗೀತು. ಇವತ್ತು ನಗರಾಭಿವೃದ್ಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ವಿಶೇಷವಾಗಿ ನನ್ನ ಕಾಲದಲ್ಲಿ ಆದಂಥ TDR, ನಾವು ಅಂಬಾಗಿಲಿನಿಂದ ಪೆರಂಪಳ್ಳಿ ರಸ್ತೆಗೆ ಅಷ್ಟೂ ಜನರು TDRನ ಮೇಲೆ ಬಿಟ್ಟುಕೊಟ್ಟದ್ದು. ಇದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಜಿಲ್ಲಾ ಮಟ್ಟ ಅಧಿಕಾರಿಗಳು ಇಟ್ಕೊಂಡು ನಗರಾಭಿವೃದ್ಧಿ ಪ್ರಾಧಿಕಾರ ನೋಟಿಫಿಕೇಶನ್ ಮಾಡಿ ನಗರಸಭೆ ಮಾಡಿ ಜಂಟಿಯಾಗಿ TDRನ್ನು ಮಾಡಿದ್ದು. ಫಾತಿಮಾ ಚರ್ಚ್ನವರು, ಸಂತೋಷ್ ನಗರ ಮಸೀದಿಯವರು, ಎಲ್ಲರೂ ದೇವಸ್ಥಾನದವರು, ಎಲ್ಲರೂ ವಿಷ್ಣುಮೂರ್ತಿ ದೇವಸ್ಥಾನದವರು, ಎಲ್ಲರೂ ಜಾಗ ಸಣ್ಣ 3 ಸೆನ್ಸ್ನವರು ಜಾಗವನ್ನು ₹1 ಪರಿಹಾರ ತೆಗೆದುಕೊಳ್ಳದೆ TDR ಕೊಡ್ತೇವೆ ಆಗ ನಾನು ಶಾಸಕನಾಗಿದ್ದಂಥ ವಿಶ್ವಾಸದಿಂದ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು 3 ವರ್ಷ ಆದರೂ ಅವರಿಗೆ TDRನ್ನು ಕೊಡಲಿಲ್ಲ. ಏನು ಹೇಳಿದ ಕೂಡಲೇ ಅದು ಈ ಖಾತಾ ಆಗಬೇಕು, ಅದಕ್ಕೆ ಖಾತಾ. ನಾನು ಇರುವಾಗ ಕನ್ವರ್ಷನ್ ಆಗಬೇಕು ಹೇಳಿದ್ದಕ್ಕೆ 15 ಮೀಟ್ರು ನಿಮ್ಮ ಕಾಯಿನ್ ಸರ್ಕಲಿಂದ ಅಂಬಾಗಿಲ್ ಸರ್ಕಲ್ವರೆಗೆ ಒಂದು ಕನ್ವರ್ಷನನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು ನೆಕ್ಸ್ಟ್ ಅದಕ್ಕೆ ಹೋರಾಟವನ್ನು ಮಾಡಬೇಕಾಗಿದೆ. ಮುಂದೆ ಇಲ್ಲಿ ಏನು ಹಕ್ಕುಪತ್ರ ಸಿಕ್ಕಿದಂಥದ್ದಿದೆ, ಸರ್ಕಾರದಿಂದ ಹಕ್ಕುಪತ್ರಗಳು ಸಿಕ್ಕಿದೆ. 5 ಸೆನ್ಸು, 3 ಸೆನ್ಸು, 1 ಸೆನ್ಸು ಹಕ್ಕುಪತ್ರಗಳು ಕೊಟ್ಟಿದೆ, ಸರ್ಕಾರವೇ ಕೊಟ್ಟದ್ದು. ಅದಕ್ಕೀಗ ಲೇಔಟ್ ಪ್ಲಾನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲಿಯೋ ಒಂದು ಮಧ್ಯದಲ್ಲಿ ಜಾಗ ಇರ್ತದೆ, ಸರ್ಕಾರಿ ಜಾಗ, ಯಾರೋ ಒಬ್ಬ ಅಕ್ರಮ ಕುತ್ಕೊಂಡಿರ್ತಾನೆ. 94C ಕೊಡ್ತಾರೆ 1.25 ಸೆನ್ಸ್, 3.25 ಸೆನ್ಸ್, 2.25 ಸೆನ್ಸ್ ಎಲ್ಲ ಕೊಟ್ಟದ್ದು. ಅವ ಯಾವತ್ತೋ ಒಂದು ಮನೆ ಇರ್ತದೆ. ಈಗ ನಿಮ್ಗೆ ಏನಾದ್ರು ಮನೆ ಕಟ್ಟಲಿಕ್ಕೆ ಮಾಡಬೇಕು ಅಂತಾದರೆ ಹೊಸ ಲೇಔಟ್ ಆಗಬೇಕು ಅಂತಾದರೆ ಅದಕ್ಕೆ ಸಿಂಗಲ್ ಲೇಔಟ್ ಆದರೆ 15% ಬಿಡಬೇಕು, ಫುಲ್ ಲೇಔಟ್ ಆದರೆ 45% ಬಿಡಬೇಕು, ರೋಡ್ ಅಷ್ಟೇ ಅಗಲ ಇರಬೇಕು ಅಂತೆಲ್ಲ ಇದೆ. ಅದು ಸಿಂಗಲ್ ಲೇಔಟ್. ಇವತ್ತು 100 ಬಡವರು ಇದರಲ್ಲಿ ಸಮಸ್ಯೆ ಆಗ್ತಾ ಇದ್ದಾರೆ. ಮತ್ತು ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತುಂಬ ಅವ್ಯವಸ್ಥೆಗಳಿದೆ. ಪ್ರಾಯಶಃ ಇದಕ್ಕೆ ಪ್ರತ್ಯೇಕವಾದಂಥ ಹೋರಾಟವನ್ನು ನಾಗರಿಕರ ಪರವಾಗಿ ಖಂಡಿತವಾಗಿಯೂ ಮಾಡಲೇಬೇಕಾಗಿದೆ. ನಾನು ಪ್ರಾಯಶಃ 11ನೇ ತಾರೀಕಿನವರೆಗೆ ನಂದು ದೇವಸ್ಥಾನದ ಸಂಹಿತ ಯಾಗ ಇದೆ. ಆನಂತರ ಅದರ ಒಳಗೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಾನು ಇವತ್ತು ಗಡುವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ 11, 12ನೇ ತಾರೀಕಿನ ಒಳಗೆ ಆ ಎಲ್ಲ ಯಾರು ಇವತ್ತು ಅಧ್ಯಕ್ಷರು ಅದಕ್ಕೆ ನಿರ್ಣಯವನ್ನು ಮಂಡಿಸಿದ್ದಾರೆ, ಯಾರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಂಡಿಸಿದ್ದಾರೆ. ಅದಕ್ಕೆ ಕಮಿಷನರು ಮತ್ತು ಅಧಿಕಾರಿಗಳು ತಡೆ ಹಿಡಿತಾ ಇದ್ದಾರೆ. ಹಿಂದಿನಿಂದ ಕೊಡ್ತಾ ಇತ್ತು, ಹೊಸತಲ್ಲ, ನಾನು ಶಾಸಕನಾಗಿದ್ದಾಗ ಕೊಡ್ತಾ ಇತ್ತು. ಆ ಸಿಂಗಲ್ ಲೇಔಟು ಅಂತಲ್ಲ, ಯಾರು ಬಡವರು ಹಕ್ಕುಪತ್ರ ಸರ್ಕಾರ ಕೊಟ್ಟದ್ದು.
ಯಾರೋ ಖಾಸಗಿಯವನು ಇದು ಮಾಡಿದ್ದಲ್ಲ, ಯಾವುದು ಲೇಔಟ್ ಮಾಡಿದ್ದಲ್ಲ, ಸರ್ಕಾರ ಕೊಟ್ಟಂತಹದ್ದಕ್ಕೆ ಇವರು ಸಿಂಗಲ್ ಲೇಔಟ್ ಅಂತ ಸಿಂಗಲ್ ಲೇಔಟ್ ಕೊಡೋದಾದ್ರೂ ನಿಯಮಾವಳಿಯನ್ನ ಸಡಿಲಿಸಿ ಅದಕ್ಕೆ ಕೊಡಬೇಕು, ಅದನ್ನ ಮಾಡಬೇಕು. ಇಲ್ಲದಿದ್ರೆ ಈ TDR ಮತ್ತು ಇನ್ನಿತರ ಹೋರಾಟಗಳ ಬಗ್ಗೆ ಖಂಡಿತವಾಗಿಯೂ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸಲಹೆ ಈಗ ನನ್ನದು ಮುಗ್ದದ್ರಿಂದ ನಾನೀಗ ಅದನ್ನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಸೂಕ್ಷ್ಮವಾಗಿ ಹೇಳಿದೆ, ಯಾರು ನಿನ್ನೆ ಅವರು ಚೀಫ್ ಸೆಕ್ರೆಟರಿ ಬರೆದ್ರು. ಹಾಗಿದ್ರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೆಲವರೆಲ್ಲ ನಮ್ಮ ಸ್ನೇಹಿತರುಗಳೇ, ನಮ್ಮೊಟ್ಟಿಗೆ ಬೆಳೆದವರು, ನನ್ನನ್ನು ಬೆಳೆಸಿದವರು, ಅವರೆಲ್ಲ 3 ಬಾರಿ ಶಾಸಕರಾದಂಥವರಿಗೆ ಕಾನೂನಿನಲ್ಲಿ ಗೊತ್ತಿಲ್ಲದೆ ಧರಣಿ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಕಾನೂನಲ್ಲಿ ಸರಿ ಇಲ್ದಿದ್ರೆ ನಂಗೆ ಸಿಂಗಲ್ ಲೇಔಟ್ ಕೊಡ್ತಿತ್ತಾ ಅಂತ ಹೇಳುವಂಥದ್ದು ಕಾಮನ್ ಸೆನ್ಸನ್ನು ಅವರಂಥ ಗುರುಗಳಿಂದ ನಾನು ಕೇಳಿ ತಿಳಿಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಅಷ್ಟೇ, ನಾನು ಇದನ್ನು ಈಗ ನನ್ನದ್ದು ನಾನು ಕೂತ್ಕೊಂಡದ್ದು ಯಾರ ರಾಜಕೀಯ ಕಾರಣಕ್ಕೋಸ್ಕರ ಯಾರನ್ನು ದಮನ ಮಾಡಬೇಕು, ಯಾರದು ಅಪಪ್ರಚಾರ ನನಗೆ ಸಮಸ್ಯೆ ಆಗಿದೆ ಅಂತ ಕೂತ್ಕೊಂಡಾಗ ಯಾರಿಂದ ಸಮಸ್ಯೆ ಬಂತು ಅಂತ ಬಂದದ್ರಿಂದ ಶಾಸಕರ ಹೆಸರು ಬಂದದ್ ಬಿಟ್ರೆ ನಾನ್ಗೇನು ಅವ್ರನ್ನ ಉದ್ದೇಶಪೂರ್ವಕ ಮಾಡೋದಲ್ಲ. ಈಗ ನನಗೆ ಸಿಕ್ಕಿದೆ, ಇನ್ನು ಮುಂದೆ ನನ್ನ ಉದ್ಯಮಗಳಿಗೆ ತೊಂದರೆ ಮಾಡದಿದ್ರೆ ನಾನು ಮತ್ತೆ ಪುನಃ ಆ ವಿಷಯಗಳನ್ನ, ಆ ಹೆಸರುಗಳನ್ನ ತೆಗೆದುಕೊಂಡು ಹೋಗುದಿಲ್ಲ. ಮತ್ತೆ ಪುನಃ ನನ್ನ ವೈಯಕ್ತಿಕಕ್ಕೆ ಬಂದ್ರೆ ಮತ್ತೆ ಹೇಳಲೇಬೇಕಾಗ್ತದೆ ಅನಿವಾರ್ಯವಾಗಿ, ಅಷ್ಟೇ. ಹಾಗಾಗಿ ಇವತ್ತಿಗೆ ಅದನ್ನು ನಾನು ಇಲ್ಲಿಗೆ ನನ್ನ ಇದನ್ನ ಕ್ಲೋಸ್ ಮಾಡಿದರೆ, ನಾನಿನ್ನು ಲೀಗಲಿ, ನಾನು ಹಿಂದೆ ಹೇಳಿದ್ದೇನೆ, ಹಿಂಬರ ಕೊಟ್ಟರು ಲೀಗಲಿ, ಈಗೇನು ನನಗಿಲ್ಲ, ಸಿಂಗಲ್ ಲೇಔಟ್ನ ಕೊಟ್ಟಿದ್ದಾರೆ, ಮುಂದೆ ನಾನು ನನ್ನ ಕಾನೂನು ಮಾಡ್ತೇನೆ. ವಿಶೇಷವಾಗಿ ಮಾಧ್ಯಮದವರು ನಮ್ಮ ಒಂದು ಜೆನ್ವಿನ್ ಇಶ್ಯೂ ಅಂತ ಹೇಳ್ಕೊಂಡು ನಮ್ಮ ಜೊತೆ ನಿಂತಿದ್ದಾರೆ. ಅಂದರೆ ನನಗೆ ಮಾತ್ರ ಅಲ್ಲ, ಅವ್ರು ಕಂಡುಕೊಂಡ್ರು ಬಂದಾಗ ಜನರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಕೂತ್ಕೊಂಡು ಮಾಧ್ಯಮದವರು ಇಡೀ ರಾಜ್ಯಾದ್ಯಂತ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದವರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಪಾಸಿಟಿವ್ ಆದಂಥ ಒಂದು ಅಭಿಪ್ರಾಯಗಳು ಈ ಹೋರಾಟದ ಬಗ್ಗೆ ಆಗಿತ್ತು. ಆ ಎಲ್ಲ ನಮ್ಮ ಜೊತೆಗೆ ಬೆಂಬಲ ನಿಂತವರು ಮತ್ತು ತುಂಬ ಜನ, ನಾನು ಯಾರೂ ಬೇಡ ಏಕಾಂಗಿ ಹೇಳಿದ್ರು ಸಹಿತ ಎಲ್ಲ ಸಂಘಟನೆಯವರು ಬಂದು, ದಲಿತ ಸಂಘರ್ಷ ಸಮಿತಿಯವರು, ಕೊರಗ ಸಮಾಜದ ಪ್ರಮುಖರು, ಲಾರಿ ಅಸೋಸಿಯೇಷನ್ನವರು, ಮರಳು ಸಂಘದವರು, ಹೀಗೆ ತುಂಬ ನಾನು ಹೇಳ್ತಾ ಹೋದರೆ ಇದಾಗ್ಬೋದು. ತುಂಬ ಜನ ನಮ್ಮಿಂದ ಕೆಲವರು ಸಹಕಾರವನ್ನು ಪಡ್ಕೊಂಡವರೆಲ್ಲ ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಅವರೆಲ್ಲರಿಗೆ ನಾನು ಕೃತಜ್ಞತೆ. ಇದು ನನ್ನ ಕಷ್ಟ ಕಾಲ, ನಿನ್ನೆ ಮತ್ತು ಇವತ್ತು. ಆ ಕಷ್ಟ ಕಾಲದಲ್ಲಿ ಯಾರೆಲ್ಲ ಇದ್ರ ಅವರಿಗೆ ನಾನು ಚಿರಋಣಿಯಾಗಿದೆ ಅಂತ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ನಿನ್ನೆ ಹೇಳಿದಂತೆ ನಮ್ಮ ವಕೀಲರ ಅಭಿಪ್ರಾಯನ ಇವತ್ತು ಬಂತು. ಅದರಂತೆ ಅಭಿಪ್ರಾಯನ ನೋಡಿ ನಾವು ತಾತ್ಕಾಲಿಕ ಏಕನಿವೇಶನ ಇದನ್ನು ಆರ್ಡ್ರನ್ನು ಕೊಟ್ಟಿದ್ದೇವೆ. ಅದ ನಂತರ ನಾವು ಅವರು ಹ್ಯಾಂಡ್ ಓವರ್ ಮಾಡಿ ಬಂದ ಮೇಲೆ ಮುಂದಕ್ಕೆ ಅಂತಿಮ ಆದೇಶ ಲೀಗಲ್ ಒಪಿನಿಯನು ಅದೇ, ಯಾವುದೇ ಆದೇಶ ತಾತ್ಕಾಲಿಕ ಆದೇಶ ಇರೋದಿಲ್ಲ, ನೀವು ಷರತ್ತು ವಿಧಿಸಿ ಕೊಡಿ ಅಂತ ಹೇಳಿದರು, ಅದರಂತೆ ಕೊಟ್ಟಿದ್ದೀವಿ. PAL ಒಂದು ಪೆಂಡಿಂಗ್ ಇತ್ತು, PAL ಪೆಂಡಿಂಗ್ ಇರೋದ್ರ ಬಗ್ಗೆ ಅಭಿಪ್ರಾಯ ಕೇಳಿತ್ತು. ಅದರ ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಇವತ್ತೇನೆ ಇದು ಮಾಡಿದ್ದೀವಿ. ನೆಕ್ಸ್ಟ್ ಅವರು ರಸ್ತೆನ ಹ್ಯಾಂಡ್ ಓವರ್ ಮಾಡಿ ಬಂದ ಮೇಲೆ ಅಂತಿಮ ಆದೇಶ ಒಂದು ಕೊಡಬೇಕು. ಅದು ಹಿಂದೆ ಹಾಕಿದ್ದು ಕ್ಲೋಸ್ ಆಯಿತು. ಈಗ 20ನೇ ತಾರೀಕು ಇದರಲ್ಲಿ ನಮ್ಮ ಕಮಿಷನರ್ ಆಫೀಸಿಂದ ಡೈರೆಕ್ಷನ್ ಬಂದಿತ್ತು. ಆ ಡೈರೆಕ್ಷನ್ ಹಿನ್ನೆಲೆಯಲ್ಲಿ ಈಗ ನಾವು ಇಶ್ಯೂ ಮಾಡಿದ್ದೀವಿ. ಸಾರ್ವಜನಿಕ ಅಭಿಪ್ರಾಯ ಇದೆ ಸರ್, ಎಲ್ಲವಕ್ಕೂ ಇದೇ ಥರ ಆಗಬೇಕು ಜನರಿಗೆ. ಹೌದು, ಹೇಗೆ ಅದಕ್ಕೆ ಏನು ಭರವಸೆ ಕೊಟ್ಟಿದ್ದಾರೆ? ಇಲ್ಲ, ನಾವೀಗೆಲ್ಲ ಅದನ್ನು ನಿಗದಿತ ಅವಧಿ ಒಳಗೆ ಎಲ್ಲದನ್ನು ಕೊಡೋದಕ್ಕೆ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಆದೇಶ ನೀಡಿದ್ದೇನೆ. ಅದರಂತೆ ನಡ್ಕೊಳ್ಳೋಕ್ಕೆ ಎಲ್ಲರಿಗೂ ಡೈರೆಕ್ಷನ್ ಸಹ ನೀಡಿದ್ದೇನೆ, ಮಾಡ್ತಾ ಇದ್ದೀವಿ. ಹೌದು ಹೌದು, ಅದು ಇಲ್ಲ, ಅದನ್ನು ಬೋರ್ಡು ಹಾಕಿದ್ದೀವಿ. ಮತ್ತು ಇದು ಅದ್ರ ಬಗ್ಗೆನೂ ಗಮನ ಕೊಡ್ತಾ ಇದ್ದೀವಿ. ಇಲ್ಲ, ನಾವು ಈಗ ಅರ್ಜಿದಾರ ಬಂದ್ರೆ ನಾವು ಇದು ಮಾಡ್ತೀವಿ ಅಂತ ಹೇಳಿ ಇದು ಮಾಡಿದ್ದೀವಿ. ಆಧಾರ್ ಕಾರ್ಡ್ ಇವೆಲ್ಲ ಹಾಕಕ್ಕೆ ಹೇಳಿದ್ದೀವಿ. ಅದನ್ನು ನೋಡ್ಕೊಂಡು ಇದು ಮಾಡ್ತೀವಿ, ಅವಾಯ್ಡ್ ಮಾಡ್ತೀವಿ.